ಸುಮಾರು ಒಂದು ತೆಗಿತೈತಿ, ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 2 ತಾಸುಗಳಿಂದ ಬಿಚ್ತಾ ಇದ್ದಾವೆ ಅಣ್ಣ. ಒಂದು 2 ತಾಸು ಆತಲ್ಲ, 2 ತಾಸಿಂದ ಓಡಾಡಿಸ್ತಾ ಇದ್ದ ಅವನ ಪ್ರವಿಲ್ ಬೇರಿಂಗು ಪಾಪ ನುಚ್ಚಾಗಿ ಹೋಗ್ಬಿಟ್ಟದಲ್ಲ ಅದು. ನೋಡಿ ಸ್ನೇಹಿತರೆ, ಇದೊಂದು 7 ವರ್ಷದ ಗಾಡಿ, ಟಾಟಾ ಗಾಡಿ, ಗಟ್ಟಿ ಗಾಡಿ. ಗೇರ್ ಬಾಕ್ಸ್ ಡೌನ್ ಮಾಡಿದ್ದೀವಿ ಅಲ್ಲೇ. ಕ್ಲಚ್ ಪ್ಲೇಟ್ ಹೋಗಿರೋದಿಲ್ಲ ಐತೆ. ಹೋದ್ವಾ ಆಚೆ ವಾರ ಒಂದು ಗಾಡಿದು ಹೋಗಿತ್ತು, ಪ್ರೆಷರ್ ಪ್ಲೇಟು ಕ್ಲಚ್ ಪ್ಲೇಟ್ 2 ಹಾಕ್ಸಿದೆ. ಇದರಲ್ಲಿ ಪ್ರೆಷರ್ ಪ್ಲೇಟ್ ಚೆನ್ನಾಗೈತೆ, ಕ್ಲಚ್ ಪ್ಲೇಟ್ ಒಂದೇ ಹೋಗೈತೆ. ಇವರೇ ನಮ್ಮ ಸಾಹೇಬರು ಇಂತಿಯಾಜ್ ಬೈ ಅಂತೇಳಿ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತಾರೆ. ಎಲ್ಲಿ ಬೇಕಾದ್ರೆ ನಿಂತ್ಕೊಂಡ್ರು ಬರ್ತಾರೆ. ನಮ್ಮ ಏರಿಯಾದಾಗ ಅಂದರೆ ನಿಮ್ಮ ಏರಿಯಾದಾಗಲ್ಲ, ಒಂದು 50-60 ಕಿಲೋಮೀಟ್ರ್ ಹೋಗಿ ಬರ್ತಾರೆ. ಹಂಗೇನಿಲ್ಲ, ಚಳ್ಳಕೆರೆಯಿಂದ. ನೋಡಿ ಯಾವ ರೀತಿ ಕಷ್ಟಪಡ್ತಿದ್ದಾರೆ. ನಮ್ಮ ಪುಣ್ಯ ನಮ್ಮಂತೆಗೆ ಆಗೈತೆ ಗಾಡಿದು. ನಮ್ಮ ಸೈಟ್ನಲ್ಲೇ ಗಾಡಿ ಪ್ರಾಬ್ಲಮ್ ಆಗಿರೋದು. ಈಗ 1-2 ತಿಂಗಳಿಂದ ಒಂದು ಗಾಡಿ ತಪ್ಪರೆ ಒಂದು ಗಾಡಿ ಈ ಥರ ಕೈ ಕೊಡ್ತಾ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ, ಹಳೆ ಗಾಡಿಗಳಲ್ವಾ. ನೋಡಿ ಶೋರೂಮ್ ಗಾಡಿ ತಗೊಂಡಿರೋದು 7 ವರ್ಷ. ನಿಧಾನ ಹಾಂ, 7 ವರ್ಷ. 7 ವರ್ಷದಾಗ ಈಗ ಕೈ ಬಂದಿದೆ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟ್, ಏನು ಮಾಡೋಕ್ಕಾಗಲ್ಲ. ಬರೋ ಟೈಮಲ್ಲಿ ಕಡೆಗೆ ಬೀಳುತ್ತಲ್ಲ ಅದು. ಮಿಷಿನ್ ಹೊಡೆದ್ಬಿಡ್ತದ. ಅಲ್ಲ, ಸ್ಪಾನರ್ ತಗೊಂಡು ಏನು ಟ್ರೈನ್ ನೋಡ್ಬೇಕು. ಸ್ಪಾನರ್ದಾಗ ಕೈಯಾಗಿ ಹಿಡ್ಕೊಳಕ್ ಆಗಲ್ಲ ಶಕ್ತಿ. ಅದೇ ಗೊತ್ತಿರೋದಲ್ಲ. ಅದು ಯಾವ ಬೇರಿಂಗ್ ಅದು? ಪ್ರವಿಲ್ ಬೇರಿಂಗಾ? ನಮ್ಮದೇ ಗಾಡಿ ಅಂದ್ರೆ ನಮ್ಮ ಸ್ನೇಹಿತರ ಗಾಡಿನೂ, ಯಾವ ಗಾಡಿ ಆದರೂ ಕೂಡ ಎಲ್ಲ ನಮ್ಮವೇ ಗಾಡಿ ಅಂತ ತಿಳ್ಕೊಂಬೋದು ನಾವು. ಅಣ್ಣ ಶೋರೂಮಲ್ಲಿ ಹೋದ್ರೆ ಏನು ಮಾಡ್ತಿದ್ರಿ ಅದನ್ನ? ಕಟ್ ಮಾಡ್ತಾರೆ ಬಿಲ್ಡಿಂಗ್ನಾಗೆ. ಬಿಲ್ಡಿಂಗ್ ಕಟ್ ಮಾಡಿಬಿಡ್ತಾರಲ್ಲ. ಇಲ್ಲಿ ಹಳ್ಳಿ ಸೈಡ್ ವೆಲ್ಡಿಂಗ್ ಪಲ್ಡಿಂಗ್ ಏನು ಸಿಗಲ್ಲ, ಹಂಗಾಗಿ ನೀವು ಬಿಚ್ಚುವಂಥ ಪ್ರಯತ್ನ ಮಾಡಲೇಬೇಕು. ಬಂತಾ? ಬಿಡಿ. ಸತತವಾಗಿ 1-1.5 ತಾಸು ಕೆಲಸ ಮಾಡಿದ್ದಾರೆ, ಇವಾಗ ಬರ್ತಾ ಇದೆ ನೋಡಿ ಅಲ್ಲ. ಸತತ ಪ್ರಯತ್ನಕ್ಕೆ ಸಿಕ್ಕ ಫಲ. ಅವನ ಇವಾಗಂದ ಊಟ ಮಾಡಪ್ಪ ಸೌಕರ. 1 ಗಂಟೆ ಆಗೈತಲ್ಲ. ನೋಡಿ ಇದನ್ನೆಲ್ಲ ಅಟ್ರಾಕ್ಷನ್ ಮಾಡ್ಕೊಂಬಂದು ನೋಡಿ, ಇದಕ್ಕೆಲ್ಲ ಬೋಲ್ಟ್ ಹೊಡೆದು ಈ ಥರ ಇದನ್ನ ಟೈಟ್ ಮಾಡ್ಕೊಂಡು ಹಿಂಗೆ ಕಡಿಗೆ ತೆಗೆದಿರೋದು. ಇದೇ ಒಂದು ಸಣ್ಣ ಒಂದು ಬೇರಿಂಗ್ ನೋಡಿ. ಈ ಬೇರಿಂಗ್ ಎಷ್ಟು ಕೆಲಸ ಮಾಡ್ತಿದೆ. ಪ್ರವಿಲ್ ಬೇರಿಂಗ್ ಅಲ್ವಾ ಇದು? ಹಾಂ, ಇದನ್ನ ತೆಗಿಯೋಣ ಅದನ್ನ. ಏನು ನಂಬರ್ ಅದು? 5 ತಾಳ್ಸ ಹೋಗತ್ತಾ? ಕೈ ನೋಡಿ ಯಾವ ಥರ ಇದಾವೆ, ಕರ್ರಗಿದ್ದಾವೆ.
ಇತಿಹಾಸ್ ಮುಖದೊಂದು ತೋರಿಸ್ರಿ ಇಲ್ಲಿ ಕೆಳಗೆ ಬಂದು ವಿಡಿಯೋ ಮಾಡ್ತಾ ಇದೀವಿ ನಾವು ಇಲ್ಲಿ. ಹೌದಾ? ಹೌದು. ನೋಡಿ ನೋಡಿ ಇಲ್ಲ, ಶ್ರಮಜೀವಿಗಳಿಗೆ 4 ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡಲೇಬೇಕು. ಮಾಡಿ ಮಾಡಿ. ನಾವು ದುಡ್ಡು ಕೊಡೋದು ನಿಮಗೆ ಇರಲ್ಲ, ನೀವು ಕೆಲಸ ಮಾಡಿದ್ದು ನಮ್ಗೆ ಇರ್ತಕ್ಕಂಥದ್ದು. ಹೌದು. ಸ್ಪಂದನೆ ಮಾಡ್ತಿರಲ್ಲ ಟೈಮ್ ಸರಿಗೆ, ಅದೇ ನಮಗೆ ಮೇನ್. ಎಲ್ಲಿ ಕರೆದ್ರು ಅಲ್ಲಿಗೆ ಬರ್ತಿರಲ್ವಾ. ಎಷ್ಟು ಕಷ್ಟ ಬಿದ್ದು ತೆಗ್ದಿದ್ದೀನಿ ಗೊತ್ತಾ ಇದು. ನೋಡ್ರಿ ಬಾಲ್ಸ್ ಇಲ್ಲ, ಅಲ್ಲ? ಮಾತ್ರ ಬಾಲ್ಸ್ ಹೊರಗೆ ಬಂದ್ರೆ ಇದು ಬಂದ್ಬಿಟ್ರೆ ಮತ್ತೆ ಕಟ್ ಮಾಡಿ ತೆಗಿಬೇಕು. ಓಹೋ ಹೋ ಹೋ ಹ್ಞೂ. ಅದು ಚೆನ್ನಾಗೈತೆ. ಈಗ ಹೋಗೈತೆ ಅದು ಯಾವ್ದು ನೋಡ್ರಿ? ಇದು ಪ್ರೊಫೈಲ್ ಬೇರಿಂಗ್ ಹೋಗೈತಲ್ಲ. ಹಾಂ, ಇಲ್ಲಿ ಕಟ್ಟಾಗಿದಾವಲ್ಲ ಬಾಲ್ಸ್. ಬಾಲ್ಸ್ ಕಟ್ಟಾಗಿಲ್ಲ. ಬಾಲ್ಸ್ ಎಲ್ಲ ಉದುರೋಗಿದಾವಲ್ಲ. ಮತ್ತೆ ಬಾಲ್ಸ್ ಹಾಕಿ ಪ್ರಯತ್ನ ಮಾಡ್ಬೋದಾ? ಮಾಡಬಾರಲ್ಲ, ಹೊಸದೇ. ಹೊಸದು ಹಾಕ್ಬೇಕಲ್ಲ. ಹೌದು. ಎಷ್ಟು ಬೀಳ್ಬೋದಪ್ಪ ಇದು ಅಂದಾಜು? ಬೇರಿಂಗ್ ಬಂದ್ಬಿಟ್ಟು ನಿಮಗೆ 200 ರೂಪಾಯಿ. 200 ರೂಪಾಯಿ, 200-300 ಅಂದಾಜು ಇರ್ಬೋದು ಅಷ್ಟೇ. 200-250 ರೂಪಾಯಿ. ಹ್ಞೂ. ಇದು ಕ್ಲಚ್ ಪ್ಲೇಟ್ ಎಷ್ಟಾಗ್ಬೋದು ಸೌಕರ? ಕ್ಲಚ್ ಪ್ಲೇಟು ಅಲ್ಲಿ ನೋಡ್ದೆ ಅದು ಬಿಲ್ಲು 6100 ರೂಪಾಯಿ. 6000 ಸಮಥಿಂಗ್ ಇರ್ಬೋದು ಅಲ್ವಾ? ಹ್ಞೂ. ಇದು ರಿಲೀಸ್ ಬೇರಿಂಗ್ ಒಂದು ಹೋಗಿತ್ತಲ್ಲ, ಅದು ಎಷ್ಟಾಗ್ಬೋದು? ಅದೊಂದು 4000. 2600 ರೂಪಾಯಿ. 2600 ಹೆಚ್ಚು ಕಡಿಮೆ, ಒಟ್ಟಿನ 2500-3000 ಹೌದು. ಇಷ್ಟು. ನಮ್ಮ ಲಾರಿಗಳಲ್ಲಿ ಏನೋ ಸ್ವಲ್ಪ ಕೆಲಸ ಬಂದ್ರೆ ಒಂದೇಟಿಗೆ ಹೋಗ್ತಿರ್ತದೆ ದುಡ್ಡುಗಳು. ಹೊರಗೆ ಬರ್ತೀರಾ ಮತ್ತೆ? ಬಂದು ಊಟ ಮಾಡ್ಬರಿ ಮೊದಲು. ಹಾಂ, ಕ್ಲಿಯರ್ ಕಟ್ ಆಯ್ತಲ್ಲ? ಅದನ್ನೇ ಅಂತಾರೆ ಅದನ್ನ ಇವರೇ ಯಾವುದು? ಗೋಲಿ ಟೈರ್ ಹತ್ರ ಇಕ್ಕಿರಲ್ಲ, ಪ್ರವೀಣ್. ಪ್ರವಿಲ್ ಅದು. ಓ, ಅದೇ ಪ್ರವಿಲ್. ಇದನ್ನ ಬೇರೆ ಸಣ್ಣ ಬೇರಿಂಗು. ಅಷ್ಟು ದೊಡ್ಡ ಚಕ್ರಕ್ಕೆ ಇದೊಂದು ಸಣ್ಣ ಬೇರಿಂಗ. ಹೌದು. ಚಕ್ರ ದೊಡ್ಡದಿದೆ, ರೇಖೆ ಚಕ್ರ, ಆದರೆ ಬೇರಿಂಗ್ ಮಾತ್ರ ಚಿಕ್ಕದಿದೆ. ನೋಡಿರಲ್ಲ ಸ್ನೇಹಿತರಾಗಲೇ ಅಂಥದ್ದು. ಟಾಟಾ ಗಾಡಿ ನಿಮಗೇನನ್ಸುತ್ತೆ ಗೊತ್ತಿಲ್ಲ, ನನಗಂತೂ ನಾನು 2003-4ರಿಂದ ಹೊಡಿತಾ ಇದ್ದೀನಿ ಗಾಡಿಗಳನ್ನ. ಅಲ್ಲಿಂದ ಇಲ್ಲವರೆಗೆ ನನಗೆ ನೆಚ್ಚಿನ ಗಾಡಿ ಟಾಟಾ ಗಾಡಿಗಳು. ಅಂದರೆ ಗಟ್ಟಿ ಗಾಡಿ, ಕೆಲಸ ಸ್ವಲ್ಪ ಹೊಡ್ತಾ ಕೊಡ್ತೇವೆ, ಇಲ್ಲಂತ ಹೇಳೋದಿಲ್ಲ. ಓನರಿಗೆ ಕೆಲಸ ಬಂದ್ಬಿಟ್ರೆ ಬಂದ್ಬಿಡ್ತವೆ, ಇಲ್ಲಾಂದರೆ ಬರೋದೇ ಇಲ್ಲ. ನೀನು ಎಷ್ಟನ್ನ ಟನ್ನೇಜ್ ಹಾಕ್ಬೋದು, ಅಂದರೆ ಲಿಮಿಟೇಷನ್ ಇರಲಿ. ನಿಂತ್ಕೊಂಬೋಂಥ ಸೀನೇ ಇಲ್ಲ. ಕೆಲವೊಂದು ಅಪ್ಪಲ್ಲಿ ನಿಂತ್ಕೋಬೋದು. ಅಂದರೆ ಲೈಲ್ಯಾಂಡ್ಗಿಂತ ಟಾಟಾ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೋ ಗೊತ್ತಿಲ್ಲ ನನಗೆ, ಹೌದಲ್ವಾ? ಎಷ್ಟು ಟಾಟಾ? ಇಂತಿದ್ದವ್ರ ಈಗ ನಮ್ಮ ಗಾಡಿ ಕೆಲಸ ಸುಮಾರು ಒಂದು 2015 2015, ಈಗ 26, 11 ವರ್ಷದಿಂದ ನಮ್ಮ ಗಾಡಿಗಳ ಕೆಲಸ ಮಾಡ್ಕೊಡ್ತಾಯಿದ್ದೀರಿ. ಒಂದು 6 ಗಾಡಿ ಇದ್ವು, ಎಲ್ಲ ಮಾರ್ಕೊಂಡು ಲಾಕ್ಡೌನ್ ಬಂದಮೇಲೆ ಈಗ ಒಂದು 2 ಇಟ್ಕೊಂಡು ನೆಮ್ಮದಿಯಾಗಿದ್ದೀವಿ. 6-7 ಗಾಡಿ ಇದ್ದಿದ್ರೆ ನಾವು ಸೌಜನ್ಯ ಹೋರಾಟಕ್ಕೂ ಬರ್ದಿಲ್ಲ, ಇನ್ನೊಂದು ಬರ್ದಿಲ್ಲ. ಇಲ್ಲಿ ಇದೇ ಕೆಲಸ ಆಗೋಗ್ಬಿಡೋದು. ಈಗ ಸಾಕು, ಸಿಂಪಲಾಗಿ 2 ಗಾಡಿ ಇದ್ದಾವೆ. ಈ ಹೋರಾಟಕ್ಕೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋದು, ನಾವು ಕೂಡ ಹೋರಾಟ ಮಾಡ್ತಕ್ಕಂಥದ್ದು, ಗಾಡಿಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ನೋಡಿ, ಇಷ್ಟೊಂದು ಕಷ್ಟಪಟ್ಕೊಂಡು ನಾವು ವೀಡಿಯೋ ಮಾಡ್ತೀವಿ. ಇಷ್ಟಪಟ್ಟೆ ಮಾಡ್ತಕ್ಕಂಥದ್ದು, ನಾವೇನು ಕಷ್ಟಪಟ್ಟೆ ಮಾಡಲ್ಲ, ಇಷ್ಟಪಟ್ಟು ಇದೆಲ್ಲ ಮಾಡ್ತೀವಿ. ಮತ್ತು ತಿರುಗಿ ಇದೇ ಒಂದು ಇದರಲ್ಲೇ ನಮ್ಮ ಸೌಜನ್ಯಗಳಿಗೆ ಮತ್ತು ಅಲ್ಲಿ ಏನೋ ಆಗಿದಾವಲ್ಲ ಅನಾಹುತಗಳು, ಅವಕ್ಕೆಲ್ಲ ಟೈಮ್ ಕೊಟ್ಟು ಮಾಡಿ ನಿಮ್ಮ ಮಗನಿಗೆ. ಹಾಂ, ಮಾಡೋಣ 2 ಕಡೆ ಮಾಡಿ. ಓಕೆ, ಮಾಡೋದಿದ್ದ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ನೋಡಿ, ರಾತ್ರಿ 8 ಗಂಟೆಗೆ ಹೋಗಿದ್ದು, ಈಗಾಗಲೇ 1:30-2 ಗಂಟೆ ಆಗಿದೆ ಮಧ್ಯಾಹ್ನ. ಆದರೂ ನಿದ್ದೆ ಇಲ್ಲ. ಮತ್ತೆ ಸಾಯಂಕಾಲ ಹೋಗ್ಬೇಕು. ಮತ್ತು ಈ ಒಂದು ಗ್ಯಾಪಲ್ಲಿ ಮತ್ತೆ ವೀಡಿಯೋ ಮಾಡಿ ಹಾಕ್ಬೇಕು ನಾವು. ಸೌಜನ್ಯ ಪ್ರಕರಣದ ಬಗ್ಗೆ ಆಗಲಿ, ಮತ್ತು ಇನ್ನೊಂದು ಬಗ್ಗೆ ಆಗಲಿ, ನಮಗೇನು ಅನಿಸುತ್ತೆ, ನಮಗೇನು ತಿಳಿತಾ ಅದನ್ನ ಹಾಕ್ತಾಯಿದ್ದೀವಿ. ದಯವಿಟ್ಟು ಸ್ನೇಹಿತರೆ, ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಾರೆ ಗೊತ್ತಿಲ್ಲ, ಬಟ್ ನಮಗೆ ನಮ್ಮ ಸೌಜನ್ಯಗಳಿಗೆ ಸಪೋರ್ಟ್ ಮಾಡಿ, ಸೌಜನ್ಯ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ. ನನಗೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಸೌಜನ್ಯ ಹೋರಾಟಗಾರರಿಗೆ ಭಾಳ ತೊಂದರೆಯಲ್ಲಿದ್ದಾರೆ ಕೆಲವೊಬ್ಬರು. ನಾವು ತೊಂದರೆಯಲ್ಲಿದ್ದೀವಿ ಅಂತೇಳಿ ನಾವೇನು ಕೇಳ್ತಾ ಇಲ್ಲ. ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೆಲ್ಪ್ ಮಾಡಿ. ದುಡ್ಡಿನ ಸಹಾಯ ಅಲ್ಲ, ಕೆಲವೊಂದು ವರದಿಗಳು ಅವು ಇವು ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹಂಚ್ಕೊಳ್ಳಿ. ಲೋಕಲ್ ಇರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು. ನಮ್ಮ ಬೆಳ್ತಂಗಡಿ ಅವರು ಅಲ್ಲವರು ಇಲ್ಲರು ಬೇಜನ್ ಜನ ಫೋನ್ ಮಾಡಿದ್ದಾರೆ. ಮಾಹಿತಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ, ನಾವೇನು ದುಡ್ಡಿನ ಸಹಾಯ ಕೇಳ್ತಾ ಇಲ್ಲ. ಮಾಹಿತಿ ಕೊಟ್ರಿ, ನಿಮ್ಗೆ ಎಷ್ಟು ಗೊತ್ತಿದೆ ಅದು ಹೇಳ್ರಿ ನಮಗೆ.
ಫೋನ್ ಮಾಡಿ ಹೇಳ್ರಿ, ನಿಮ್ಮ ನಂಬರು ನಾವು ಹೇಳೋದಿಲ್ಲ, ಇನ್ನೊಂದು ಹೇಳೋದಿಲ್ಲ, ಇಂಥವ್ರು ಹೇಳಿದ್ರಂತ ಸಮೇತ ಹೇಳೋದಿಲ್ಲ. ನಮಗೊಂದು ಮಾಹಿತಿ ಬೇಕಷ್ಟೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು. ನೋಡಿ ಈಗ ಮೊನ್ನೆ ಒಂದು 3 ಬೈಲಿ ಬಂತಲ್ವಾ, 3 ಬೈಲಿ ಬಂತಲ್ವಾ, FSL ರಿಪೋರ್ಟು, DNA ಟೆಸ್ಟು ಎಲ್ಲ ಕರೆಕ್ಟ್ ಆಯ್ತಲ್ಲ 3 ಹಂಗೆ ಏನೋ ಬೇಜಾನಿದ್ದಾವೆ. ಇಂಥವನ್ನೆಲ್ಲ ಸ್ವಲ್ಪ ನಮಗೆ ಹೇಳಿ ಮಾಹಿತಿ, ಲೋಕಲಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಇದೆಲ್ಲ ರೆಡಿ ಆದಮೇಲೆ ಮತ್ತೆ ಹಾಕ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ವಿಡಿಯೋಲಿ ಸಿಗೋಣ. ಫಸ್ಟ್ ಊಟ ಮಾಡೋಣ ಬರ್ರಿ.